ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪಶ್ಚಿಮ ಘಟ್ಟದ ಚರ್ಚೆಗೆ ಒಂದು ದಿನ ವಿಶೇಷ ಕಲಾಪ. ಕಸ್ತೂರಿ ರಂಗನ್ ವರದಿಗೆ ವಿರೋಧ, ಸಮಗ್ರ ಚರ್ಚೆಗೆ ಅಧಿವೇಶನ, ಸಿಎಂ ಡಿಕೆ ಶಿವಕುಮಾರ್. ಕ್ಷಿಪಣಿ, ಸೇನಾ ಶಸ್ತ್ರಾಸ್ತ್ರ ತಯಾರಿಕೆ ಖಾಸಗಿಗೆ, ರಕ್ಷಣಾ ಸಚಿವಾಲಯದ ಅನುಮತಿ, ಆತ್ಮನಿರ್ಭರ ಭಾರತಕ್ಕೆ ಉತ್ತೇಜನ. ನೇಪಾಳ ಜಲಪ್ರಳಯಕ್ಕೆ 160 ಬಲಿ, 750 ಜನ ಕಣ್ಮರೆ. ಕೈಲಾಸ ಮಾನಸ ಸರೋವರಕ್ಕೆ ತೆರಳಿದ್ದ 105 ಭಾರತೀಯರು ನಾಪತ್ತೆ. 26 ವರ್ಷ ದಸರೆಯಲ್ಲಿ ಮೆರೆದಿದ್ದ ಕ್ಯಾಪ್ಟನ್ಗೆ ಭಾವುಕ ಬೀಳ್ಕೊಡುಗೆ. ಗಜಪಯಣದಲ್ಲಿ ಅಭಿಮನ್ಯು ಮೇಲೆ ಪುಷ್ಪ ಮಳೆಗೆರೆದ ಅರಣ್ಯ ಸಿಬ್ಬಂದಿ. ಮಾವುತ ಕಾವಡಿಗರನ್ನು ಸನ್ಮಾನಿಸಿದ ಸಚಿವ ಯತೀಂದ್ರ. ಗೆಲುವಿನ ಹಾದಿಯಲ್ಲಿ ಭಾರತ, ಶ್ರೀಲಂಕಾಗೆ ಫಾಲೋ ಆನ್. ಎರಡನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ಪತನ, 16 ರನ್ ಮುನ್ನಡೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಚಿನ್ನದ ಬೆಲೆ 600 ರೂಪಾಯಿ ಇಳಿಕೆ, ಸೆನ್ಸೆಕ್ಸ್ 183 ಅಂಕ ಕುಸಿತ. ಬೆಂಗಳೂರಿನ ಟಾಪ್ 10 ಕ್ಲಬ್ಗಳ ಮೇಲೆ ಅಧಿಕಾರಿಗಳು ದಾಳಿ. ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಇಲಾಖೆ ನಿಯಮ ಉಲ್ಲಂಘಿಸಿರುವ ಕ್ಲಬ್ಗಳಿಗೆ ನೋಟಿಸ್. ಹಾರ್ಮುಜ್, ಇರಾನ್ ಒಮಾನ್ ಚರ್ಚೆ. ಗಾಜಾ ಮೇಲೆ ಇಸ್ರೇಲ್ ದಾಳಿ, 4 ಸಾವು. ವಲಸೆ ವೀಸಾಗಳ ವಿತರಣೆಗೆ ಟ್ರಂಪ್ ಸರ್ಕಾರ ದಿಢೀರ್ ತಡೆ, ಸರ್ಕಾರದ ಮೇಲೆ ಅವಲಂಬನೆಗೆ ಬ್ರೇಕ್. ಹಾಕಿ ವಿಶ್ವಕಪ್ 5ನೇ ಸ್ಥಾನಕ್ಕೆ ಭಾರತ ಜರ್ಮನಿ ವನಿತೆಯರ ಹೋರಾಟ ಇಂದು.